ಜೆಪಿ ನ್ಯೂಸ್ಗೆ ಸ್ವಾಗತ. ನಾನು BN ಗೋಪಾಲಕೃಷ್ಣ. ನಾವು ಹಿಂದಿನ ವಿಡಿಯೋದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಸೂರತ್ ಸೀರೆಗಳಿಂದ ನೇಕಾರರಿಗೆ ಆಗುತ್ತಿರುವ ಅನ್ಯಾಯ ಈ ವಿಚಾರವಾಗಿ ನೇಕಾರರ ಹೋರಾಟದ ಸಮಿತಿ ಅಧ್ಯಕ್ಷರಾದಂತಹ PA ವೆಂಕಟೇಶ್ ರವರು ನೇಕಾರರಿಗಾಗಿ ಹೋರಾಟದ ಸ್ವರೂಪ ಹೇಗಿರುತ್ತೆ ಅಂತ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಮುಂದಿನ ಈ ಭಾಗದಲ್ಲಿ ಹೇಮಂತ್ ರವರು, ಮಾಜಿ ರೇಷ್ಮೆ ಮಂಡಳಿಯ ಅಧ್ಯಕ್ಷರಾದಂತಹ KM ಹನುಮಂತರಾಯಪುರವರು, ವೇಣೂರವರು ಏನು ಮಾತನಾಡಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ದೊಡ್ಡಬಳ್ಳಾಪುರದ ನೇಕಾರ ಸಂಘಟನೆಗಳೆಲ್ಲ ಸೇರಿ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿ ನಡೆಸ್ತಾ ಇರುವಂತಹ ಈ ಹೋರಾಟಕ್ಕೆ ಬೆಂಬಲವಾಗಿ ನಮ್ಮ ಜೊತೆ ನಿಲ್ತೀವಿ ಅಂತೇಳಿ ಬಂದಿರುವಂತ ಸನ್ಮಾನ್ಯ ಟಿ ವೆಂಕಟರಮಣಯ್ಯನವರು, ಮಾಜಿ ಶಾಸಕರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಅವರು ಇಲ್ಲಿ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಎಲ್ಲ ಸಂಘಟನೆಗಳ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಈಗ ಹೇಮಂತ್ ರಾಜ್ ಅವರು ಮಾತಾಡ್ತಾರೆ. ಏನಿವತ್ತು ಪವರ್ ಲೂಮ್ ರಿಸರ್ವೇಶನ್ ಆಕ್ಟ್ ಜಾರಿಗೆ ತರಬೇಕು ಮತ್ತು ಸೂರತ್ನಿಂದ ಸೀರೆಗಳನ್ನು ಬರುವುದನ್ನು ನಿಲ್ಲಿಸಬೇಕು, ಈ ಉದ್ಯಮಕ್ಕೆ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂಥ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು 3 ಸಂಘಟನೆಗಳ ಮತ್ತು ದೊಡ್ಡಬಳ್ಳಾಪುರದಲ್ಲಿರ್ತಕ್ಕಂಥ ಎಲ್ಲ ನೇಕಾರ ಸಂಘಟನೆಗಳು, ಹಲವಾರು ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ನಡೀತಿರುವಂಥ ಒಂದು ಬೃಹತ್ ಧರಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ನೇಕಾರ ಬಂಧುಗಳೇ, ಕೇಂದ್ರ ರೇಷ್ಮೆ ಮಂಡಳಿ ಮಾಜಿ ಅಧ್ಯಕ್ಷರು, ಹಲವಾರು ನೇಕಾರ ಹೋರಾಟಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಹಲವಾರು ನೇಕಾರ ಹೋರಾಟಗಳನ್ನು ಮುನ್ನಡೆಸಿದಂಥ ದೊಡ್ಡಬಳ್ಳಾಪುರದ ಹಿರಿಯ ರಾಜಕಾರಣಿ, ಮಾಜಿ ನಗರಸಭಾ ಅಧ್ಯಕ್ಷರು ಆದಂಥ ಸನ್ಮಾನ್ಯ KM ಹನುಮಂತರಾಯಪ್ಪನವರೇ, ಹಾಗೂ ಈ ಹೋರಾಟವನ್ನು ಬೆಂಬಲಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳೇ, ಸೂರತ್ನಲ್ಲಿ ಉತ್ಪಾದನೆ ಆಗ್ತಿರ್ತಕ್ಕಂಥ ಸೀರೆಗಳನ್ನ ಕಡಿಮೆ ಬೆಲೆಗೆ ಮಾರಾಟ ಆಗ್ತಿರೋದ್ರಿಂದ ದೊಡ್ಡಬಳ್ಳಾಪುರ ಮತ್ತು ಯಲಹಂಕ ಈ ಭಾಗದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸೀರೆಗಳಿಗೆ ಬೆಲೆ ಇಲ್ಲದೆ ಇವತ್ತು 1 ತಿಂಗಳಿಂದ ಕೂಡ ಸೀರೆ ಮಾರಾಟ ಮಾಡದೆ ಬರ್ತಕ್ಕಂಥ ಹಣನೂ ಕೂಡ ಬರದೆ ಇವತ್ತು ಮಕ್ಕಳನ್ನ ನಡೆಸಲಿಕ್ಕಾಗದೆ, ಜೀವನವನ್ನ ನಡೆಸಲಿಕ್ಕಾಗದೆ ಅನಿವಾರ್ಯವಾಗಿ ನಾವು ಇವತ್ತು ಹೋರಾಟಕ್ಕೆ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಏನು ಈ ಬಿಕ್ಕಟ್ಟು ಬಂದಿದೆ, ಈ ಬಿಕ್ಕಟ್ಟನ್ನ ಹೋಗಲಾಡಿಸ್ಕೊಳ್ಳೋದಕ್ಕೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ದೊಡ್ಡ ಹೋರಾಟಗಳು ಅಗತ್ಯ ಆಗಿದೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಆದ್ರೆ ಇದು ಭಾರತ ದೇಶ ವ್ಯಾಪ್ತಿಗೆ ಇರ್ತಕ್ಕಂಥ ಕಾಯ್ದೆ ಆಗಿರೋದ್ರಿಂದ ಈ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ತರಬೇಕಾಗಿದೆ. ಇವತ್ತು ಗುಜರಾತ್ ಇರ್ಬೋದು, ತಮಿಳುನಾಡು ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಭಾರತ ದೇಶದಲ್ಲಿ ಅತ್ಯಂತ ಆಧುನಿಕ ಮಕ್ಕಳನ್ನ ಹಾಕಿ ಅತ್ಯಂತ ಹೆಚ್ಚು ಜವಳಿಯನ್ನ ಉತ್ಪಾದನೆ ಮಾಡತಕ್ಕಂಥ 3 ರಾಜ್ಯಗಳು ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನ ಬಳಸಿಕೊಂಡು ಆಧುನಿಕ ತಂತ್ರಜ್ಞಾನವನ್ನ ಭಾರತ ದೇಶದಲ್ಲಿರ್ತಕ್ಕಂಥ ಮತ್ತು ವಿದೇಶದಿಂದ ಬರ್ತಕ್ಕಂಥ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಸೂರತ್ನಲ್ಲಿ ಇವತ್ತು ಬೆಳೆದಿದ್ದಾರೆ. ಸೂರತ್ನಲ್ಲಿ ಸುಮಾರು 80 ಲಕ್ಷ ಮತ ಇದಾವೆ ಅಂತ ಹೇಳ್ತಾರೆ ಸೂರತ್ನಲ್ಲಿ. ಅದೇ ರೀತಿಯಲ್ಲಿ ಮಹಾರಾಷ್ಟ್ರದ ಭಿವಂಡಿ ಇಲ್ಲೆಲ್ಲ ಕೂಡ ದೊಡ್ಡ ಮಟ್ಟದಲ್ಲಿ ಉದ್ಯಮ ಇದೆ. ತಮಿಳುನಾಡಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಉದ್ಯಮ ಇದೆ. ಕರ್ನಾಟಕದಲ್ಲಿ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ, ಕೆಲವು ತಾಲೂಕುಗಳಲ್ಲಿ ಈ ಉದ್ಯಮ ನಿಂತಿದೆ. ಕರ್ನಾಟಕ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ 3-4 ವಿಧಾನಸಭಾ ಕ್ಷೇತ್ರಗಳ ಜನ ಇವತ್ತು ಈ ಬಿಕ್ಕಟ್ಟಿಗೆ ನಾವು ಒಳಗಾಗಿದ್ದೇವೆ. ಬಹುಶಃ ಸಮಸ್ಯೆ ಬಹಳ ದೊಡ್ಡದು. ಹೋರಾಟದ ಸ್ವರೂಪ ಇರ್ತಕ್ಕಂಥದ್ದು ಕೇವಲ 3-4 ತಾಲೂಕುಗಳಿಗೆ ಮಾತ್ರ ಆಗಿದೆ. ಆದ್ರಿಂದ ಕೇಂದ್ರ ಸರ್ಕಾರದ ಕಣ್ಣನ್ನ ನಾವು ತೆಗೆಸಬೇಕಾದ್ರೆ ಬೃಹದಾಕಾರವಾಗಿರ್ತಕ್ಕಂಥ ಹೋರಾಟವನ್ನ ನಾವು ಮಾಡದೆ ಹೋದ್ರೆ ಕೇಂದ್ರ ಸರ್ಕಾರ ಕಣ್ ತೆರೆಯುವಂತ ಪರಿಸ್ಥಿತಿ ಇಲ್ಲ. ಬಹುಶಃ ನಾವು ಯಾವತ್ತೂ ಕೂಡ ನಮ್ಮ ಕುತ್ತಿಗೆಗೆ, ನಮ್ಮ ಜೀವಕ್ಕೆ ಕುತ್ತು ಬಂದಿದೆ. ಇವತ್ತು ನಮ್ಮ ಜೀವಕ್ಕೆ ಕುತ್ತು ಬಂದಿದೆ. ನಾವು ಇವತ್ತು ಬಂದಿರತಕ್ಕಂಥ ಬಿಕ್ಕಟ್ಟು ಸ್ವಾತಂತ್ರ್ಯ ಬಂದ ನಂತರ ಯಾವತ್ತೂ ಕೂಡ ಇಂಥ ಒಂದು ಬಿಕ್ಕಟ್ಟು ಬಂದಿರಲಿಲ್ಲ. ಕಾಲಕ್ಕೆ ಹಲವಾರು ಬಿಕ್ಕಟ್ಟುಗಳು ಬರ್ತಿದ್ವು. ರಾಜ್ಯ ಸರ್ಕಾರದ ಗಮನ ಸೆಳೆದು ರಾಜ್ಯ ಸರ್ಕಾರ ಈಗಾಗಲೇ ಹಲವಾರು ಯೋಜನೆಗಳನ್ನ ಕೊಟ್ಟು ನಮ್ಮನ್ನ ಪುನಶ್ಚೇತನ ಮಾಡಿದೆ. ಆದ್ರೆ ಇವತ್ತು ಬಂದಿರತಕ್ಕಂಥ ಬಿಕ್ಕಟ್ಟು
ಬಟ್ಟೆ ಏನಿದೆ ಆ ಬಟ್ಟೆಯನ್ನ ನಿಲ್ಲಿಸ್ತಕ್ಕಂಥ ಒಂದು ಪ್ರಯತ್ನ, ಅದು ಸಣ್ಣ ಪ್ರಯತ್ನ ಆಗಿರಲ್ಲ, ಅದೊಂದು ದೊಡ್ಡ ಪ್ರಯತ್ನ ಆಗಿರ್ತದೆ. ಹಂಗಾಗಿ ಆ ದೊಡ್ಡ ಪ್ರಯತ್ನಕ್ಕೆ ನಾವು ನೀವುಗಳೆಲ್ಲರೂ ಕೂಡ ಸಜ್ಜಾಗಬೇಕಾಗಿದೆ ಬಂಧುಗಳೇ. ಇಡೀ ಜಗತ್ತು ಒಂದು ಸಂಸ್ಥೆ ಅಂತ ಇರ್ತದೆ. ಯಾರು ಎಲ್ಲಿ ಬೇಕಾದ್ರೂ ಕೂಡ ನೀವು ಉತ್ಪಾದನೆ ಮಾಡ್ತಕ್ಕಂಥ ವಸ್ತುಗಳನ್ನ ಮಾರಾಟ ಮಾಡ್ಲಿಕ್ಕೆ ಇವತ್ತು ನಿರ್ಬಂಧ ಇಲ್ಲ. ಇಲ್ಲದೆ ಇರ್ತಕ್ಕಂಥ ಒಂದು ಕಾನೂನನ್ನ ಈ ಭಾರತ ದೇಶದಲ್ಲಿ ತಂದಾಗಿದೆ. ಏನ್ ಈ ಕಾಟೇಜ್ ಇಂಡಸ್ಟ್ರಿ ಗೃಹ ಕೈಗಾರಿಕೆಗಳಲ್ಲಿ ತಯಾರು ಮಾಡ್ತಕ್ಕಂಥ ಬಟ್ಟೆ ಮಿಲ್ ಸೆಕ್ಟರ್ ಅಲ್ಲಿ ಮಾಡಬಾರ್ದು ಅಂತಕ್ಕಂಥ ಒಂದು ನಿಯಮ ಇತ್ತು. ಆದ್ರೆ ಈ ಜಾಗತೀಕರಣ, ಉದಾರೀಕರಣ ನೀತಿಗಳು ಜಾರಿಗೆ ಬಂದ ನಂತರ ಯಾವ ನಿರ್ಬಂಧಗಳು ಕೂಡ ಇವತ್ತು ಉಳಿದಿಲ್ಲ. ಎಲ್ಲ ನಿರ್ಬಂಧಗಳು ಕೂಡ ಗಾಳಿಗೆ ಹೋಗಿದ್ದಾವೆ. ಹಾಗಾಗಿ ಇವತ್ತು ಹೊಸ ಕಾನೂನನ್ನು ನಾವು ತರೋದಕ್ಕೆ ಹೋರಾಟವನ್ನ ನಾವು ನಡೆಸಬೇಕಾಗಿದೆ. ಹೋರಾಟ ನಡೆಸದೇ ಇದ್ರೆ ನಾವು ಉಳಿಗಾಲ ಇಲ್ಲ. ನಮಗೆ ಹೋರಾಟ ಅನಿವಾರ್ಯ ಆಗಿದೆ. ಕೈಮಗ್ಗದಲ್ಲಿ ಉತ್ಪಾದನೆ ಮಾಡತಕ್ಕಂಥ ಬಟ್ಟೆಗಳನ್ನ ಪವರ್ ಲೂಮ್ ನಲ್ಲಿ ಮಾಡಬಾರ್ದು ಅಂತ ಹೇಳಿ ದೊಡ್ಡ ಕಾನೂನು ಈ ದೇಶದಲ್ಲಿದೆ. 85ರಲ್ಲಿ ಅದು ಜಾರಿಗೆ ಬಂತು. ಸುಪ್ರೀಂ ಕೋರ್ಟ್ ಅಲ್ಲಿ ತಡೆ ಆಜ್ಞೆ ತಂದು 93ರಲ್ಲಿ ಮತ್ತೆ ಅದು ಜಾರಿ ಆಯಿತು. ಇವತ್ತು ಕೂಡ ನಾವು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಪ್ರತಿ ವರ್ಷ 2 ಬಾರಿ ದೊಡ್ಡಬಳ್ಳಾಪುರಕ್ಕೆ ಕೈಮಗ್ಗ ಮೀಸಲಾತಿ ಅಧಿನಿಯಮದ ಜಾಗೃತ ದಳ ಬಂದು ಮಕ್ಕಳನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು. ಯಾರು ರೇಷ್ಮೆ ಮಾಡ್ತಿದ್ದಾರೆ, ಯಾರು ಆರ್ಟ್ ಮಾಡ್ತಿದ್ದಾರೆ, ಕಾಟನ್ ಯಾರು ಪೂರ್ಣ ಪ್ರಮಾಣದಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿ 6 ತಿಂಗಳಿಗೊಮ್ಮೆ ಜಾಗೃತ ದಳ ಬರ್ತಾ ಇದೆ. ಒಂದು ಎಲ್ಲಿ ಅವ್ರಿಗೆ ತಪ್ಪು ಕಾಣಿಸ್ತದೆ ಅಂತ ಮಕ್ಕಳನ್ನ ಸೀಸ್ ಮಾಡತಕ್ಕಂಥ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಈಗಾಗಲೇ ಭಾರತ ದೇಶದಲ್ಲಿ ಒಂದು ಕೈಮಗ್ಗ ಮೀಸಲಾತಿ ಅಧಿನಿಯಮ ಜಾರಿಯಲ್ಲಿದೆ. ಆದ್ರೆ ಇವತ್ತು ನಮಗೆ ಉಳಿಗಾರ ಇಲ್ಲ. ಆ ಕಾರಣದಿಂದ ಪವರ್ ಲೂಮ್ ರಿಸರ್ವೇಶನ್ ಆಕ್ಟ್ ಜಾರಿಗೆ ತರಬೇಕು ಅಂತ ಹೇಳಿ ಇವತ್ತು ನಾವು ಹೋರಾಟ ಮಾಡತಕ್ಕಂತ ಅನಿವಾರ್ಯ ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಇದೆ ಬಂಧುಗಳೇ. ಆ ಕಾರಣದಿಂದ ಏನಿವತ್ತು ಸೂರತ್ ನಲ್ಲಿ ಬರ್ತಾ ಇರ್ತಕ್ಕಂಥ ಸೀರೆ, ಸೂರತ್ನಿಂದ ಬಂದು ಮಾರುಕಟ್ಟೆಯನ್ನ ಮೂಡ ಬಟ್ಟೆ ಮಾಡಿರ್ತಕ್ಕಂಥ ಸೀರೆಗಳನ್ನ ತರಿಸ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಆದ್ರೆ, ಮತ್ತೊಂದು ಕಡೆ ಕೈಮಗ್ಗದಲ್ಲಿ ಪವರ್ ಲೂಮ್ ಅಲ್ಲಿ ನಡೀತಾ ಇರ್ತಕ್ಕಂಥ ಸೀರೆಗಳನ್ನ ಮಿಲ್ಲಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದೇ ಮಟ್ಟದಲ್ಲಿ 3 ಸೀರೆ 4 ಸೀರೆ ಏಕಕಾಲದಲ್ಲಿ ನಡೀತಕ್ಕಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಇದೆ. ಈಗ ನಾವೇನ್ ದೊಡ್ಡಬಳ್ಳಾಪುರದಲ್ಲಿ ಉತ್ಪಾದನೆ ಮಾಡತಕ್ಕಂಥ ಒಂದು ದಿನಕ್ಕೆ ಸುಮಾರು 20,000 ಮಕ್ಕಳ 20,000 ಸೀರೆ ನಾವು ತಯಾರು ಮಾಡ್ತೀವಿ ಒಂದು ಕನಿಷ್ಠ. ಬೆಳಗಾವಿಯಿಂದ ಒಂದು ಸುಮಾರು 10,000 ಸೀರೆ ದೊಡ್ಡಬಳ್ಳಾಪುರಕ್ಕೆ ಬರ್ತವೆ. ಅದೇ ರೀತಿಯಲ್ಲಿ ನಾವು ಒಂದು ದಿನಕ್ಕೆ 30,000 ಸೀರೆ ಬೆಳಗಾವಿ ಮತ್ತು ದೊಡ್ಡಬಳ್ಳಾಪುರದವರು ತಯಾರು ಮಾಡಿದ್ರೆ, ಸೂರತ್ ಮತ್ತು ಮಹಾರಾಷ್ಟ್ರದವರು ಒಂದೇ ಒಂದು ಗಂಟೆಗೆ 30,000 ಸೀರೆಗಳನ್ನ ತಯಾರು ಮಾಡ್ತಕ್ಕಂಥ ತಂತ್ರಜ್ಞಾನವನ್ನ ಅವರು ಈಗಾಗಲೇ ಅಳವಡಿಸಿಕೊಂಡು ಕೂತಿದ್ದಾರೆ. ಆಮೇಲೆ ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ಅವರು ಆವರಿಸಿದ್ದಾರೆ. ಗುಜರಾತಿಗಳು ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ಆವರಿಸಿದ್ದಾರೆ. ಅವರೆಲ್ಲೂ ಕೂಡ ಏಜೆಂಟ್ರ ಮೂಲಕ ಗಲ್ಲಿಯಲ್ಲಿ ನಡೀತಕ್ಕಂಥ ರಿಟೇಲ್ ಶಾಪ್ಗಳಲ್ಲಿ ಪ್ರವೇಶ ಮಾಡಿ ವ್ಯಾಪಾರವನ್ನ ಕುದುರಿಸಿಕೊಂಡು ಅವರಲ್ಲೂ ಕೈ ಉತ್ಪಾದನೆ ಮಾಡ್ತಕ್ಕಂಥ ಬಟ್ಟೆಗಳನ್ನ ಇವತ್ತು ರವಾನೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಹೋರಾಟ ತೀವ್ರವಾಗದೇ ಇದ್ದರೆ, ಅವರಿಗೆ ಒಂದು ಎಚ್ಚರಿಕೆ ಗಂಟೆ ಹೋಗದೇ ಇದ್ರೆ, ಎಚ್ಚರಿಕೆ ಸಂಕೇತವಾಗದೇ ಇದ್ರೆ ಅವರು ಮತ್ತಷ್ಟು ಆವರಿಸ್ಕೊತಾರೆ. ಆ ಕಾರಣದಿಂದ ಇವತ್ತು ಸೂರತ್ನಿಂದ ಬರ್ತಕ್ಕಂಥ ಸೀರೆಗಳನ್ನ ನಿಲ್ಲಿಸೋದಕ್ಕೆ ಒಂದು ಪ್ರಜಾಪ್ರಭುತ್ವ ರೀತಿಯಾದಂತ ಹೋರಾಟವನ್ನ ಯಾವುದು ಕೂಡ ಮಿತಿ ಮೀರಬಾರದು, ತಾರಕಕ್ಕೇರಬಾರದು, ಕಾನೂನನ್ನ ಮುರಿಬಾರದು. ಆ ರೀತಿಯಲ್ಲಿ ಒಂದು ಪ್ರಜಾಪ್ರಭುತ್ವದ ಹೋರಾಟವನ್ನು ನಾವು ಇವತ್ತು ಅನಿವಾರ್ಯವಾಗಿ ಮಾಡಬೇಕಾಗಿದೆ ಬಂಧುಗಳು. 2023ನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ಜವಳಿ ಸಚಿವರು ಹುಬ್ಬಳ್ಳಿಯಲ್ಲಿ ಕೂಡ ಒಂದು ಸಭೆಯನ್ನ ಕರೆದಿದ್ರು. ನಾನು ಕೂಡ ಭಾಗವಹಿಸಿದ್ದೆ ಸಭೆಯಲ್ಲಿ. ಆ ಸಭೆಯಲ್ಲಿ ನಾನು ಈ ಪ್ರಸ್ತಾಪವನ್ನ ಮಾಡಿದೆ ಜವಳಿ ಸಚಿವರ ಮುಂದೆ. ಜವಳಿ ಸಚಿವರು ಹಿಂಗೆಲ್ಲ ಇದೆಯೇನ್ರಿ, ಇದು ಏನ್ರಿ ಮಾಡ್ತಿದ್ದೀರಾ ಅಧಿಕಾರಿಗಳು ನೀವು? ಕರ್ನಾಟಕದಲ್ಲಿ ಯಾಕೆ ತಂತ್ರಜ್ಞಾನವನ್ನು ನೀವು ಬಳಸಿಲ್ಲ? ಕರ್ನಾಟಕದಲ್ಲಿ ಇರ್ತಕ್ಕಂಥ ನೇತಾರರು ಹಿಂಗೆ ಉಳಿಬೇಕಾ? ಯಾಕೆ ಇಷ್ಟು ದಿವಸ ಏನ್ ಮಾಡ್ತಿದ್ರಿ ಅಂತ ಹೇಳಿ ಅಧಿಕಾರಿಗಳ ಮೇಲೆ ಜವಳಿ ಸಚಿವರು ಗರಂ ಮಾತು. ಇವತ್ತು ಗುಜರಾತ್ ಸಿಗ್ತಕ್ಕಂಥ ಉತ್ತೇಜನ, ಮಹಾರಾಷ್ಟ್ರಕ್ಕೆ ಸಿಗ್ತಾ ಇರ್ತಕ್ಕಂಥ ಉತ್ತೇಜನ, ತಮಿಳುನಾಡಿಗೆ ಸಿಗ್ತಾ ಇರ್ತಕ್ಕಂಥ ಉತ್ತೇಜನ ಕರ್ನಾಟಕ ರಾಜ್ಯಕ್ಕೆ ಸಿಗ್ತಾ ಇಲ್ಲ. 2022ನೇ ಇಸ್ವಿಯಿಂದ ಕೇಂದ್ರ ಸರ್ಕಾರದಿಂದ ಜವಳಿ ಮಂತ್ರಾಲಯಕ್ಕೆ ಒಂದು ಬಿಡಿಗಾಸು ಬಂದಿಲ್ಲ.
18ನೇ ಇಸ್ವಿಗೆ ಕೇಂದ್ರ ಸರ್ಕಾರ ಅನುದಾನ ಕೊಡೋದನ್ನ ನಿಲ್ಲಿಸ್ತು. ಅಷ್ಟೋ ಪುಡಿ ಪುಕ್ಕ ಇದ್ದದನ್ನ 22ನೇ ಇಸ್ವಿವರೆಗೂ ಕೂಡ ನಾವು ಎಳ್ಕೊಂಡು ಬಂದ್ವಿ. ಈಗ 22ನೇ ಇಸ್ವಿಯಿಂದ ಕೇಂದ್ರ ಸರ್ಕಾರ 1 ರೂಪಾಯಿ ಕೂಡ ಬಿಡುಗಡೆ ಮಾಡಿಲ್ಲ ನಮಗೆ ಅಂತ ಹೇಳಿ ಚಳವಳಿಗಳ ಮುಖೇನ ಹೊಸ ದಾರಿಗಳನ್ನ ನಾವು ಕಂಡುಹಿಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಸೂರತ್ನಲ್ಲಿ ತಯಾರಾಗ್ತಕ್ಕಂಥ ಸೀರೆಗಳು ಇವತ್ತಿಂದ ನಿನ್ನೆಯಿಂದ ಬರ್ತಾ ಇಲ್ಲ, ಗುಟ್ಟಾಗಿ ಬಹಳ ದಿನಗಳಿಂದ ಬರ್ತಾ ಇತ್ತು, ಸಣ್ಣ ಪ್ರಮಾಣದಲ್ಲಿ ಬರ್ತಾ ಇತ್ತು. ಇವತ್ತು ಅದು ನಾವು ಆ ಸಂದರ್ಭದಲ್ಲೇ ಸೂರತ್ ಸೀರೆಯನ್ನ ತಡೆದಿದ್ರೆ ಒಂದು ಸ್ವಲ್ಪ ಎಚ್ಚರಿಕೆ ಆಗ್ತಿದ್ದೇನೋ, ಆದ್ರೆ ನಾವು ಬಿಟ್ವಿ. ಇಲ್ಲಿರ್ತಕ್ಕಂಥ ಕೆಲವರೆಲ್ಲ ಕೂಡ ಹೋಗಿ ಅಲ್ಲಿ ವ್ಯಾಪಾರ ಮಾಡಕ್ಕೆ ಶುರುವಾದ್ರು. ಅವರಿಗೆ ನಮ್ಮ ಉದ್ಯಮದ ಇಂಚಿಂಚು ಎಳೆನೂ ಕೂಡ ಗೊತ್ತಾಯ್ತು. ಇವತ್ತು ಅವರು ಹಿಡ್ಕೊಂಡು ಕೂತಿದ್ದಾರೆ. ಸೂರತ್ ಏನಾಗಿತ್ತು, ಮಹಾರಾಷ್ಟ್ರದಲ್ಲಿ ಏನಾಗಿತ್ತು, ಶೂಟಿಂಗು, ಶರ್ಟಿಂಗು, ಕಾಟನ್ ಬಟ್ಟೆಗಳನ್ನ, ಡ್ರೆಸ್ ಮೆಟೀರಿಯಲ್ಗಳನ್ನ ಮಾಡಿಕೊಂಡು ಅವರು ಉದ್ಯಮ ನಡೆಸ್ತಾ ಇದ್ರು. ಅವರು ಗಜಕ್ಕೆ 1 ರೂಪಾಯಿ 2 ರೂಪಾಯಿ ಲಾಭ ಇಟ್ಕೊಂಡು ಕೆಲಸ ಮಾಡ್ತಿದ್ರು. ಆದ್ರೆ ಇವತ್ತು ಸೀರೆಗೆ 50-100 ರೂಪಾಯಿ ಸಿಗ್ತದೆ, 200 ರೂಪಾಯಿ ಸಿಗ್ತದೆ ಅಂತ ಹೇಳಿದ್ರೆ ಅವರು ಬಿಡ್ತಾರ? ಬಿಡಲ್ಲ ಅವರು. ಯಾಕಂದ್ರೆ ವ್ಯಾಪಾರ ಅನ್ನುವಂಥದ್ದೇ ಲಾಭ ಮಾಡೋದನ್ನೇ ವ್ಯಾಪಾರ ಮಾಡೋದು ಅಂತ ಹೇಳ್ತಾರೆ. ಹಂಗಾಗಿ ಇವತ್ತು ಅವರು ಈ ರುಚಿಯನ್ನ ಕಂಡಿದ್ದಾರೆ, ಈ ಉದ್ಯಮದಲ್ಲಿ ಇರ್ತಕ್ಕಂಥ ರುಚಿಯನ್ನ ಕಂಡಿದ್ದಾರೆ. ಅವರಿಗೆ ಉತ್ಪಾದನಾ ವೆಚ್ಚ ಬಹಳ ಕಡಿಮೆ ಬೀಳ್ತದೆ. 10 ಮಗ್ಗನ ಒಬ್ರು ಆಪರೇಟ್ ಮಾಡ್ತಾರೆ. ಒಂದು ದಿನಕ್ಕೆ 10 ಮಗ್ಗದಲ್ಲಿ 30 ಸೀರೆ ಉತ್ಪಾದನೆ ಆಗ್ತದೆ, 30ರಿಂದ 40 ಸೀರೆ. ಅವನಿಗೆ ತಿಂಗಳಿಗೆ 20,000 ರೂಪಾಯಿ ಸಂಬಳ ಕೊಡ್ತಾರೆ. ಒಂದು ದಿನಕ್ಕೆ 800 ರೂಪಾಯಿ ಕೂಲಿ ಆಯ್ತು. 30 ಸೀರೆಗೆ 800 ರೂಪಾಯಿ ಡಿವೈಡ್ ಮಾಡಿದ್ರೆ ಎಷ್ಟಾಗ್ತದೆ ಅಂತ ಹೇಳಿ ಯೋಚನೆ ಮಾಡಿ. 30 ಸೀರೆ 30ರಿಂದ 40 ರೂಪಾಯಿ ಒಂದು ಸೀರೆಗೆ ಕೂಲಿ ಆಗ್ತದೆ. ನಾವೆಷ್ಟು ಕೊಡ್ತೀವಿ ಕೂಲಿ? 400 ರೂಪಾಯಿ, 300ರಿಂದ 400 ರೂಪಾಯಿ ಕೊಡ್ತೀವಿ. ಆಮೇಲೆ ಅಲ್ಲಿ ಸೀರೆಗೆ ಬಳಸ್ತಕ್ಕಂಥ ಕಚ್ಚಾ ಸಾಮಗ್ರಿಗಳು ಏನಿದಾವೆ, ಆ ಕಚ್ಚಾ ಸಾಮಗ್ರಿಗಳು ಪೂರ್ತ ದಕ್ಷಿಣ ಭಾರತದಲ್ಲಿ ಎಲ್ಲೂ ಕೂಡ ಉತ್ಪಾದನೆ ಆಗೋದಿಲ್ಲ. ಎಲ್ಲವೂ ಕೂಡ ಬಾಂಬೆ ಮತ್ತು ಸೂರತ್ ಅಲ್ಲಿ ಉತ್ಪಾದನೆ, ಗುಜರಾತ್ ಅಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದು. ಅದರಲ್ಲೂ ಕೂಡ ರಿಲಯನ್ಸ್ ಕಂಪನಿ ಅವರು ಪೂರ್ಣ ಪ್ರಮಾಣದಲ್ಲಿ ಅದನ್ನ ತಗೊಂಡಿದ್ದಾರೆ. ಇವತ್ತು ಆ ಗುಜರಾತ್ ಇಂದ, ಮಹಾರಾಷ್ಟ್ರದಿಂದ ಇಲ್ಲಿಗೆ ರಾ ಮೆಟೀರಿಯಲ್ ಕಚ್ಚಾ ವಸ್ತು ಬರಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್, ವ್ಯಾಪಾರಿಗಳ ಕೈ ಬದಲಾವಣೆ ಎಲ್ಲವೂ ಸೇರಿ ನಮಗೆ ದುಪ್ಪಟ್ಟು ಬೆಲೆ ಇಲ್ಲ ಆಗ್ತಾ ಇದೆ. ನಮಗೆ ಒಂದು ಸೀರೆ ತಯಾರು ಮಾಡಲಿಕ್ಕೆ ಕೂಲಿ ಸೇರಿ 1,000 ರೂಪಾಯಿ ಉತ್ಪಾದನಾ ವೆಚ್ಚ ಬೀಳ್ತದೆ. ಈಗಾಗಲೇ ಮಾರುಕಟ್ಟೆಯಲ್ಲಿ 750ರಿಂದ 650ರಿಂದ 700 ರೂಪಾಯಿಗೆ ಸೀರೆ ಬೆಲೆ ಕುಸಿದಿದೆ. ಒಂದು ಸೀರೆ ಮೇಲೆ 300 ರೂಪಾಯಿ ನಾವನ್ನ ಕಳ್ಕೊಳ್ತಾ ಇದ್ದೀವಿ. ಒಂದು ಸೀರೆ ಮೇಲೆ 300 ರೂಪಾಯಿ ಕಡಿಮೆ ಕೊಡ್ತೀನಿ ಅಂತ ಹೇಳಿದ್ರು ತಗೊಳ್ಳೋರಿಲ್ಲ. ಇವತ್ತು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಾವು ಉಳಿಬೇಕಾದ್ರೆ ಇವನ್ನೆಲ್ಲ ಕೂಡ ಆಲೋಚನೆ ಮಾಡಿ ನಮಗೆ ಕಚ್ಚಾ ಸಾಮಗ್ರಿಗಳು ಕಡಿಮೆ ದರದಲ್ಲಿ ಸಿಗುವಂತ ಒಂದು ವ್ಯವಸ್ಥೆ ಆಗಬೇಕು. ಸರ್ಕಾರ ಒಂದು ವರ್ಷಕ್ಕೆ 1 ಕಿಂತನೋ 2 ಕಿಂತನೋ ನಮ್ಮ ಸೀರೆಗಳನ್ನ ಖರೀದಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ಬೇಕು. ಇನ್ನೊಂದು ಮಾರುಕಟ್ಟೆ ನಮಗೆ ಸಿಗುವಂತ ಒಂದು ವ್ಯವಸ್ಥೆ ಆಗಬೇಕು. ಈಗಾಗಲೇ ತೆಲಂಗಾಣ ರಾಜ್ಯದಲ್ಲಿ ಅಲ್ಲಿನ ಸರ್ಕಾರ ಇಂದಿರಾ ಗಾಂಧಿ ಪುಣ್ಯ ಸ್ಮರಣೆ ದಿವಸ ಕರ್ನಾಟಕ, ತೆಲಂಗಾಣ ರಾಜ್ಯದಲ್ಲಿ 1 ಕೋಟಿ ಸೀರೆಯನ್ನ ಖರೀದಿ ಮಾಡಿ ಇಂದಿರಾ ಗಾಂಧಿ ಅವರ ಹೆಸರಲ್ಲಿ ಜನರಿಗೆ ಕೊಡ್ತಕ್ಕಂತ ಒಂದು ಯೋಜನೆಯನ್ನ ಇವತ್ತು ತೆಲಂಗಾಣ ರಾಜ್ಯದಲ್ಲಿ ಜಾರಿಗೆ ತಂದಿದೆ. ಅಂತ ಒಂದು ಯೋಜನೆನ ಕರ್ನಾಟಕದಲ್ಲಿ ಕೂಡ ಜಾರಿಗೆ ತಂದ್ರೆ ನೇಕಾರರಿಗೆ ಒಂದಷ್ಟು ಉಪಯೋಗ ಆಗ್ತದೆ. 1 ತಿಂಗಳು 1 ವರ್ಷಕ್ಕೆ 1 ಸೀರೆಯನ್ನ ಅಧಿಕಾರಿಗಳು ಖರೀದಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಸರ್ಕಾರ ತಂದ್ರೆ ನಮಗೊಂದು 2-3 ಮಾರುಕಟ್ಟೆ ಸೃಷ್ಟಿಯಾದ್ರೆ ನಮಗೆ ಒಂಚೂರು ಅನುಕೂಲ. ಈ ಹೋರಾಟ, ಚರ್ಚೆ, ಸಂವಾದ, ಹೋರಾಟ ಎಲ್ಲವೂ ಕೂಡ ನಿರಂತರವಾಗಿ ನಡಿಬೇಕಾಗ್ತದೆ. ಸರ್ಕಾರದಿಂದ ಆಗ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಿಸ್ಕೊಳ್ಳೋ ನಿಟ್ಟಿನಲ್ಲಿ, ಈ ಉದ್ಯಮವನ್ನು ಉಳಿಸುವ ನಿಟ್ಟಿನಲ್ಲಿ, ಈ ಉದ್ಯಮದಲ್ಲಿ ಮುಂದೆ ಬರ್ತಕ್ಕಂಥ ಜನಕ್ಕೆ ಈ ಉದ್ಯಮವನ್ನು ಬಿಟ್ಕೊಡೋ ನಿಟ್ಟಿನಲ್ಲಿ ಅವರು ಕೂಡ ಉತ್ತಮವಾಗಿ ಬದುಕಲಿ ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಅಡಿಪಾಯವನ್ನು ಹಾಕಬೇಕಾಗಿದೆ. ರಾಜ್ಯ ಸರ್ಕಾರ ಈಗಾಗಲೇ ಹಲವಾರು ಯೋಜನೆಗಳನ್ನು ನಮಗೆ ಜಾರಿ ಕೊಟ್ಟು ಅಷ್ಟು ಉಸಿರಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ. ಒಂದೇ ಒಂದು ಅಂಶವನ್ನ ನಾನು ಮಾತನಾಡ್ತೇನೆ. ಕರೆಂಟ್ ಅನ್ನ ಉಚಿತವಾಗಿ ಕೊಡದೇ ಇದ್ದಿದ್ರೆ ಇವತ್ತೇನ್ ನಾವು ಉದ್ಯೋಗಗಳನ್ನು ಮಾಡ್ತಾ ಇದ್ದೀವಿ, ನಾವ್ ಯಾರಾದ್ರೂ ಕೂಡ ಕರೆಂಟ್ ಕಟ್ಟಿ ಉದ್ಯೋಗ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತಾ? ಇವತ್ತಿನ ವಿದ್ಯುತ್ ಬೆಲೆ 1 ಯೂನಿಟ್ಗೆ 10 ರೂಪಾಯಿ, 1 ಯೂನಿಟ್ಗೆ ಕರೆಂಟ್ ಬೆಲೆ. 1,000 4 ಮಗ ಓಡಿಸಿದ್ರೆ 1,000 ಯೂನಿಟ್ ಕರೆಂಟ್ ಬರ್ತದೆ. 10,000 ರೂಪಾಯಿಗಳನ್ನ 1 ತಿಂಗಳಿಗೆ ನಾವು ಕಟ್ಟಬೇಕಾಗೋದು. ಆದ್ರೆ ಇವತ್ತು ರಾಜ್ಯ ಸರ್ಕಾರ ಉಚಿತ ಕರೆಂಟ್ ಕೊಟ್ಟಿರೋದ್ರಿಂದ
ಅಷ್ಟೋ ಇಷ್ಟೋ ಮಕ್ಕಳ ಸೌಂಡ್ ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಈ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಆಲೋಚನೆಯನ್ನ ಮಾಡಬೇಕಾಗಿದೆ. ನನ್ನನ್ನು ಕರೆಸಿ ಎರಡು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಒಂದಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಈ ಚಳುವಳಿಗಳು ನಡೆಯೋದ್ರಿಂದ ಒಂದು ಅರ್ಥ ಇಷ್ಟ ಇವತ್ತುವರೆಗೂ ಸವಲತ್ತುಗಳು ಸಿಗಿದ್ದಾವೆ. ಏನು ಸಿಗಲಿಲ್ಲ ಅಂತ ಹೇಳಂಗಿಲ್ಲ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಒಂದಷ್ಟು ಸೌಲಭ್ಯಗಳು ಬೇಕಾದಷ್ಟು ಕೊಟ್ಟದ್ದು. ಅಷ್ಟಾದರೂ ಕೂಡ ನಮಗೆ ಬೇಕಾದಷ್ಟಂತ ಸವಲತ್ತುಗಳು ನಮ್ಗೆ ಇದುವರೆಗೂ ಸಿಕ್ಕಿಲ್ಲ. ಇವತ್ತಿನ ದಿವಸ ನೇಕಾರ ಆಗಲಿ ಅಥವಾ ರೈತ ಆಗಲಿ ಈ ಎರಡು ವರ್ಗ ತೃಪ್ತಿ ಆಗಷ್ಟು ಕೊಟ್ಟೇ ಇಲ್ಲ ಕೇಂದ್ರ ಸರ್ಕಾರ. ಮೊದಲನೇದಾಗಿ ಇವತ್ತಿನ ಬಹಳ ಕಷ್ಟದಲ್ಲಿರ್ತಕ್ಕಂಥ ನಮ್ಮ ದೇಶದಲ್ಲಿ ರೈತರು. ಎರಡನೇದು ನಾವು ಬಟ್ಟೆಯೊಳಗೆ ಅವರು ಒಟ್ಟಿಗೆ ಇದ್ದಿದ್ರೆ ನಾವು ಸಾಯ್ತೀವಿ, ಬಟ್ಟೆ ಇದ್ದಿದ್ರೆ ಓಡಾಡೋಕ್ಕಾಗಲ್ಲ, ಇನ್ನು ಉಳಿದಿದ್ದ ಆಮೇಲೆ. ಅದರಿಂದ ಎರಡು ಸಮಸ್ಯೆಗಳನ್ನ ಭಾಳ ಕೇಂದ್ರ ಸರ್ಕಾರ ನೋಡಿ ಅವ್ರಿಗೂ ಅರ್ಥವಾಗ್ತಲ್ಲ, ಏನು ಮಾಡಿ ನೀವು ಸರೋಗೋಗ್ತಾ ಇರ್ತಾರೆ ಅಂತಕ್ಕಂಥದ್ದು ಭಾಳ ಗೊತ್ತಾಗಿದೆ. ಭಾಳ ಸ್ನೇಹಿತರು ಹೇಳಿದ್ರು ಆಂಧ್ರ ಒಳಗೆ ಇವತ್ತು ದಿವಸ ಭಾಳ ಅನುಕೂಲಕರವಾದಂಥ ಕೆಲವು ಕಾನೂನುಗಳನ್ನು ಜಾರಿಗೆ ತಂದಿದ್ದಾರೆ ಅಂತ ಹೇಳಿ ದಯವಿಟ್ಟು ಅಲ್ಲಿಂದ ಯಾರನ್ನ ನಮ್ಮ ಸ್ನೇಹಿತರು ಇರೋವಾಗ ಆ ಕಾನೂನುಗಳ ಪ್ರತಿಗಳನ್ನ ತರಿಸ್ಕೋಬೇಕು. ಯಾವ ಥರ ಅದನ್ನು ಜಾರಿಗೆ ಕೊಟ್ಟಿದ್ದಾರೆ, ಯಾವ್ಯಾವ ಸೌಲಭ್ಯಗಳನ್ನ ನೇಕಾರರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ತರಿಸ್ಕೊಂಡಾಗ ನಾವು ಹೋಗಿ ನೀವು ಮಾತಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಇನ್ನು ಕೇಂದ್ರದ ಹೇಳ್ತೀರಾ, ಬನ್ನಿ ಕೇಂದ್ರಕ್ಕೆ ಯಾವಾಗ ಬೇಕಾದರೂ ಬಂದು ಅನೇಕ ಸಾರಿ ಬಹಳಷ್ಟು ಜನನ ಈ ನೇಕಾರಗಳನ್ನ ಡೆಲ್ಲಿ ಕರ್ಕೊಂಡೋಗಿ ಕೆಲವು ಸಮಸ್ಯೆಗಳನ್ನ ಬಗೆಹರಿಸ್ತಾರೆ, ಕೆಲವು ಬಗೆಹರಿಸ್ತಾರೆ. ನಾನು ಈ ಅನಂತಕುಮಾರ್ ಅವರ ಒಂದು ಸಮಾಸದಲ್ಲಿ ಡೆಲ್ಲಿಗೆ ಹೋಗಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದಾಗ 2600 ಕೋಟಿ ರೂಪಾಯಿ ಕೊಟ್ಟರು ನೇಕಾರರು ಮತ್ತು ರೇಷ್ಮೆ ಬೆಳೆಗಾರರಿಗೆ. 2600 ಕೋಟಿ ರೂಪಾಯಿ. ಇವತ್ತು ಈ ಕಡೆ ಬನ್ನಿ, ಇಲ್ಲಿ ನೀವು ಎದೆ ಮುಟ್ಕೊಂಡು ಹೇಳಿ ಅಷ್ಟು ಇಲ್ಲಿ 2 ಮೀಟಿಂಗ್ಗಳನ್ನ ದೊಡ್ಡ ಮೀಟಿಂಗ್ ಮಾಡಿದ್ದೀನಿ. ಸುಮಾರು 10-15 ಜನ ಬಂದೇನ್ರಿ. ಓಲಿ ನಿಮಗೆ ಗೊತ್ತಾನೆ, 3 ವರ್ಷ ನಾನು ಇದ್ದೆ. ಯಾರ ರೈತರಾಗಲಿ ನೇಕಾರರಾಗಲಿ ನಮಗೆ ಈ ಕಷ್ಟ ಇದೆ ಅಂತ ಬಂದೆ ನಾನು ಒಂದ್ಸರ್ತಿ ನೋಡಿದ್ದೀರ ನೀವು ಯಾರಾದ್ರೂ ಹೇಳಿ? ಯಾರಾದ್ರೂ ಅಲ್ಲ ಮಾಡ್ಕೊಡೋ ನಿಧಿನೇ ಬರ್ರಪ್ಪ ಅಂತಂದ್ರು ಕೂಡ ಬರ್ದಿದ್ರು. ಅಲ್ಲ ಎಷ್ಟು ಸಾರ್ತಿ ಆಗಿದ್ದು ಗೊತ್ತಾನೆ. ಅರೆ ತಿಳ್ಕೊಂಡು ಬಿಟ್ಟಿರ್ತಾರೆ. ರೈತರಿಗೆ ಕೊಟ್ಟೆ ಅಂದ್ರೆ ಯಾವುದು ಕೊಟ್ಟರು ಅದು ಮುಗಿದು ಕೊಟ್ಟು ಬೇಕಾದ್ರೆ ಕೇಳಿ ಕೊಡ್ತೇವೆ ಇಲ್ವಾ? ಯಾವ್ದು ಏನಕ್ಕೆ ಬೇಕು ಅಂತ ಕೇಳಿ ಅವತ್ತಿನ ದಿವಸ ಕೆಲವ್ರಿಗೆ ಹೇಳಿದೆ ನಾನು. ಒಂದು ನೇಕಾರರು ಭವನದ್ದು ಅವಾಗಲೇ ಪ್ರಸ್ತಾಪ ಮಾಡಿದ್ವಿ, ನಾವು ಮೊದಲು ಮಾತಾಡ್ತೀವಿ ನೇಕಾರ ಭವನ. ಅವತ್ತೇನು ಹೇಳಿದೆ, 1 ಕೋಟಿ ರೂಪಾಯಿ ಕೊಡ್ತೀನಿ, 1 ಕೋಟಿ ರೂಪಾಯಿ ಕೊಡ್ತೀನಿ ನಿಮಗೆ ನೇಕಾರ ಭವನಕ್ಕೆ. ಶುರು ಮಾಡಿ ಇನ್ನೊಂದು ಕೋಟಿ ಸ್ಯಾಂಕ್ಷನ್ ಮಾಡ್ತೀನಿ. ಯಾರಾದರೂ ಮುಂದಕ್ಕೆ ಬಂದ್ರ ಭವನ ಬೇಕು ಅಂತ ಬರೋದಿಲ್ಲ. ಅದು ಎಲ್ಲಿ ಸಿಗ್ತದೆ ಅಲ್ಲಿ ತಗೋಬೇಕಾಗುತ್ತೆ. ಅದರಿಂದ ನಾವಿವಾಗ ಮಾಡಬೇಕಾದ್ದು ಈ ಚಳುವಳಿಗಳನ್ನ ಮುಖಾಂತರ ನಾವು ಹೋಗಿದ್ದು ಆಗದವ್ರನ್ನ ಸುಮ್ಮನೆ ಬರೇ ರೋಡ್ ಹಾಕೊಂಡ್ರೆ ಮುಗಿಯೋ ಕಥೆ ಇದಲ್ಲ. ಇದನ್ನು ಮಾಡೋದ್ರ ಜೊತೆಗೆ ಇದಕ್ಕಿರ್ತಕ್ಕಂಥ ಅಧಿಕಾರಿಗಳು ಯಾರು, ದೊಡ್ಡ ಮಾಡ್ತಕ್ಕಂಥ ಅಧಿಕಾರಿಗಳು ಯಾರು, ಆ ಅಧಿಕಾರಿಗಳನ್ನ ಕೈಯೊಳಗೆ ಮಾಡಿಸ್ಬೇಕಾದವ್ರು ಯಾರು, ಅವರು ಅಂದರೆ ನಮ್ಮ ಮಂತ್ರಿಗಳು. ನಮ್ಮ ಮಂತ್ರಿಗಳ ಹತ್ರ ನೆಕ್ಸ್ಟ್ ಟೈಮ್ ಮಂತ್ರಿಗಳು ಏನಿರ್ತಾರೆ ಅವ್ರ ಹತ್ರ ನಾವು ನಿವೇದನೆ ಮಾಡ್ಕೋಬೇಕಾಗಿತ್ತು. ಇವತ್ತು ಸಹ ಒಂದು ಸಾಮಾನ್ಯ ವರ್ಗದಿಂದ ಬಂದಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರು ನಮ್ಮ ಅರ್ಥ ಆಗುತ್ತೆ, ಅವರು ರೈತರಿದ್ದಾರೆ, ಅವ್ರ ಹತ್ರ ಹೋಗೋಣ. ಒಂದು ಮೆಮೊರಲ್ ಅಂತ ನಾನು ನಿಮ್ಮ ಪೇಪರನ್ನು 4 ಸಾರ್ತಿ ಓದಿದೆ. ಭಾಳಷ್ಟು ಒಳ್ಳೊಳ್ಳೆ ವಿಷಯಗಳೆಲ್ಲ ತುಂಬ ಚೆನ್ನಾಗಿ ಪ್ರಿಂಟ್ ಹಾಕ್ಸಿದ್ರಿ. ಅವೆಲ್ಲ ಆಗಲೇಬೇಕಾದವು. ಆ ಕೇಂದ್ರದಲ್ಲೇ ಆಗಲಿ ರಾಜ್ಯದಲ್ಲಾಗಲಿ ಆ ಮಂತ್ರಿಗಳಾಗಲಿ ಆ ಕಾರ್ಯದರ್ಶಿಗಳಾಗಲಿ ಅದನ್ನು ಓದುತ್ತಾರೆ. ಒಂದು ಪರಿಹಾರಕ್ಕೆ ಒಂದು ದಾರಿ ಕಾಣಬೇಕು. ಗಡ್ಡೆ ತಗೊಳ್ತಕ್ಕಂಥ ಬ್ಯಾಂಕ್ ಆಗಿತ್ತು ದೊಡ್ಡಬಳ್ಳಾಪುರದಲ್ಲಿ. ಅದೇನಾಯ್ತು ಅಂತಂದರೆ ಯಾರು ಹೀಗೆ ಅಂಥವ್ರಿಂತ ಸೇರಿ ಹಾಳು ಮಾಡಿ ಒಂದು ದಿವಸ ಬ್ಯಾಂಕ್ ಹೋಯ್ತು ಅಂತ ಇರ್ತಾರೆ. ಒಂದು ದಿವಸ ಬ್ಯಾಂಕ್ ಬಟ್ಟೆ ಬ್ಯಾಂಕ್ನ ಏನು ಮಾಡಿದ್ದರಿಂದ ಹೋಯ್ತು. ಒಂದು ದಿವಸ ಬಟ್ಟೆ ತಗೊಳ್ತಾ ಇದ್ರು. ಅವಾಗ ಏನು ಮಾಡೋರು,
ನಂದು ನಿಂದು ಬಟ್ಟೆ ತಗೊಂಡಿರ್ಲಿಲ್ಲ ಅವರು. ಈ ಅವ್ರಿಗೆ ಯಾರು ನೆಂಟರೋ ಪಟ್ಟರು ಅಂತ ಅವ್ರ ಸ್ನೇಹಿತರು ಅವ್ರದ್ದು ಇದ್ರೆ ಆ ಕಚ್ಚಡ ಬಟ್ಟೆಗಳು ತಂದು ಆ ಸೊಸೈಟಿ ತುಂಬಿಕೊಂಡು ಹಾಸ್ಕೊಳಕ್ಕೆ ನಾವೇನಾದರೂ ಹೋರಾಟ ಮಾಡಿದ್ರೆ ರಾಜ್ಯದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನಮ್ಮ ವೆಂಕಟರಮಣಪ್ಪರನ್ನ ಹಿಡ್ಕೊಂಡು ನಮ್ಮ MLA ಇದ್ದಾರೆ, ಅವ್ರನ್ನೂ ಕರ್ಕೊಂಡು ಇವ್ರನ್ನೂ ಕರ್ಕೊಂಡು ಜೊತೆಗಳಿಗೆ ಯಾರನ್ನೂ ಬಿಡದೆ ಹೋಗಿ ಆ ಮಂತ್ರಿಗಳ ಹತ್ರ ಕೊಟ್ಕೊಂಡು ಬಗೆಹರಿಸ್ಕೊಂಬನ. ಇನ್ನು ಕೇಂದ್ರ ಸರ್ಕಾರ ಅಕಸ್ಮಾತ್ ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಏನೇ ಆಗಬೇಕಾದ್ರೂ ಹೇಳಿದ್ರೆ ನಿಮಗೆ ವ್ಯವಸ್ಥೆ ಮಾಡ್ತೇನೆ, ಹೋಗಿ ಅಲ್ಲಿ ಡೆಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ನಿಮಗೆ ಸಮಸ್ಯೆಗಳು ಏನಿದ್ರು ಅದು ಕೇಳ್ಕೊಳ್ಳೋಣ, ದಯವಿಟ್ಟು ಅಲ್ಲಿ ಅದಕ್ಕೆ ಅವಕಾಶ ಮಾಡ್ಕೊಡೋಣ ಅಂತ ಮಾತನ್ನು ಹೇಳ್ತಾ, ಮಂತ್ರಿಗಳು ಅಂದರೆ ನಾವು ಅವ್ರ ಹತ್ರ ಹೋಗೋಣ, ಅವ್ರ ಹತ್ರ ಹೋಗಿ ಕೇಳ್ಕೊಂಡು ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ಅಂತಕ್ಕಂತ ಹೇಳ್ತಾ ಸಾಕಷ್ಟು ವಿಚಾರಗಳನ್ನ ಸವಿಸ್ತಾರವಾಗಿ ಇಲ್ಲಿ ಮಾತಾಡ್ತಕ್ಕಂಥ ನಮ್ಮ CPM ವೆಂಕಟೇಶ್ ಅವರು, ಹೇಮಂತ್ ರಾಜರವರು ಮತ್ತು KM ಹನುಮಂತರಾಯಪ್ಪನವರು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾನು ಅದ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗಲ್ಲ. ನೆನ್ನೆ ಸುಮಾರು ಜನ ಮಾಲೀಕರು ನನ್ನ ಮನೆಗೆ ಬಂದಿದ್ರು. ನಿನ್ನೆ ಬೆಳಿಗ್ಗೆ ನಾವು ಸಹ ಒಂದು ಸುಮಾರು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿ ನಿಮ್ಮ ಪರವಾಗಿ ನಾವಿರ್ತೀವಿ, ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ಎಲ್ಲ ಮಾತಾಡಿ ಕಳಿಸಿ ಬರಬೇಕು ಅಂತ ಹೇಳಿದಾಗ ನಾನು ಸಹ ಬಂದಿದ್ದೀನಿ. ಇವತ್ತು ಏನಾದರೂ ಸಹ ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಏನಾದರೂ ನಾವು ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ, ಸಬ್ಸಿಡಿಗಳನ್ನು ತಗೊಳ್ಬೇಕು. ಇಂಥ ಹೋರಾಟಗಳು ಆಗ್ತಾನೆ ಇರ್ಬೇಕು, ಅವಾಗ ಆಗ್ತಾನೆ ಇರ್ಬೇಕು. ಆದಾಗ ಮಾತ್ರ ಅದನ್ನು ನಾವು ತಗೊಳ್ಳಿಕ್ಕೆ ಸಾಧ್ಯ ಇದೆ. ರಾಜ್ಯ ಸರ್ಕಾರದಾಗಿದ್ದಾಗ ಕೆಲವೆಲ್ಲ ನೀವು ಮನವಿಯನ್ನು ಕೊಡ್ರಿ. ನೀವು ಹಿಂದೆ ಸಿದ್ದರಾಮಯ್ಯ ಇದ್ದಾಗ ನಮಗೆ ಸಬ್ಸಿಡಿ ಕೊಟ್ಟಿದ್ರು, ಕರೆಂಟ್ಗೆ ನಮಗೆ 10-20 HP ಸಬ್ಸಿಡಿ ಬೇಕು, ಉಚಿತ ಮಾಡಿಕೊಡ್ಬೇಕು ಅಂತ ಹೇಳಿ ಎಲ್ಲ ಹೋರಾಟ ಸಮಿತಿಯವರು ಹಲವಾರು ಬಾರಿ ನನ್ನಲ್ಲಿ ಬಂದು ಮನವಿಯನ್ನು ಮಾಡಿಕೊಂಡಾಗ ನಾನು ಅದನ್ನು ಏನು ನಮ್ಮ 18-20-21ರಲ್ಲಿ ಅಗಸ ಕ್ರೀಡಾಂಗಣದಲ್ಲಿ ಘೋಷಣೆ ಎಲ್ಲ ಮಾಡಿದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರಿಂದ. ನೆನಪಿದೆಯಾ ನಿಮಗೆ? 10 HP ವರೆಗೂ ನಾವು ಕರೆಂಟನ್ನು ಉಚಿತವಾಗಿ ಕೊಡ್ತೀವಿ ಅಂತಂತ ಹೇಳಿ. ಅದೇ ರೀತಿ ಇವತ್ತು ನಮ್ಮ ಈ ರಾಜ್ಯ ಸರ್ಕಾರ ಇವತ್ತು ಹಸಿವು ಮುಕ್ತ ಕರ್ನಾಟಕವನ್ನ ಮಾಡಿದಂತ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಸರ್ಕಾರ ಇವತ್ತು ಮಾಡಿದೆ. ಇವತ್ತು 1 ಮಗ್ಗ 2 ಮಗ್ಗದಿಂದ 500 ಮಗ್ಗವರೆಗೂ ನಡೆಸ್ತಾ ಇದ್ದೀರಿ. ಇಲ್ಲಿ ಉದ್ಯಮಿಗಳಿರ್ಬೋದು, ಮಾಲೀಕರು ಇರ್ಬೋದು, ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ನಿಮಗೆ 5,000 ರಿಂದ 10,000ದಿಂದ 1 ಲಕ್ಷ ರೂಪಾಯಿಗೂ ಪ್ರತಿ ತಿಂಗಳು ಕರೆಂಟ್ ಇವತ್ತು ಉಳಿತಾ ಇದೆ ನಿಮಗೆ. ಅದೇನು ಈ ಒಂದು ಸಂದರ್ಭದಲ್ಲಿ ಇಲ್ಲ ಅಂದ್ರೆ ನೀವು ಉದ್ಯಮವನ್ನ ಹೆಂಗ್ ನಡೆಸ್ತಿದ್ರಿ? ಏನಿಗೆ ಹೋಗ್ಲಿ. ನಮ್ಮ ಏನಾದಂತ KMH ಅವರು ಹೇಳೋದು, ನಾನು ಕೇಂದ್ರ ಮತ್ತು ರಾಜ್ಯದಲ್ಲಿ ರೇಷ್ಮೆ ಮಂಡಳಿ ಅಧ್ಯಕ್ಷರಾಗಿದ್ದಾಗ ತಾವು ಏನೋ ಬಂದು ನಮಗೆ ಅಂತಂತೇಳಿ ಅಂತ ಸಂದರ್ಭದಲ್ಲಿ ನೀವು ಮನವಿಯನ್ನು ಮಾಡ್ಕೋಬೇಕಾಗಿತ್ತು. ಇಲ್ಲ ಸರ್ಕಾರಗಳು ಮಾಡಿದಂತ ಸಂದರ್ಭ ಹುಡುಕಿ ಆ ಸಾಕ್ಷಿ ಗುಡ್ಡೆಯನ್ನ ಬಿಡಬೇಕಾಗಿತ್ತು ನಮ್ಮ KM ಹನುಮಂತರಾಯಪ್ಪನವರು. ಆದ್ರೂ ಸಹ ಈಗ ಅವಕಾಶ ಇದೆ ಅವರಿಗೆ. ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಒಂದು ಸರ್ಕಾರ ಇದೆ, ಕೇಂದ್ರ ಸರ್ಕಾರ. ಆ ಕೇಂದ್ರ ಸರ್ಕಾರ ಮೊದಲು ಒಂದು ನಿಯೋಗವನ್ನ ಮಾಡಿಕೊಂಡು ತಾವು ಹೋಗ್ಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ನಾನು ಸಹ ಬರಲಿಕ್ಕೆ ನಾನು ಸಿದ್ಧಿದ್ದೀನಿ. ನಿಮ್ಮಲ್ಲಿ ಉದ್ಯೋಗ ಇಲ್ಲದೆ ಹುಡುಕಿ ಬಂದಿದ್ದಾರೆ, ಇದಕ್ಕೇನಾದ್ರೂ ನೀವು ಕಾಯಕಲ್ಪನೆ ಮಾಡಬೇಕು ಅಂತ ಹೇಳಿ ಆ ಸಂಬಂಧಪಟ್ಟಂತ ಮಂತ್ರಿಗಳನ್ನ, ಇಲಾಖೆಯ ಅಧಿಕಾರಿಗಳನ್ನ ಒತ್ತಡವನ್ನು ತರ್ತಕ್ಕಂಥ ಕೆಲಸವನ್ನ ಮಾಡೋಣ. ಎರಡನೆಯದು, ಏನಾದರೂ ಒಂದು ಸಮಾವೇಶವನ್ನು ನೀವು ಮಾಡೋದಾದ್ರೆ ನಾನು ನಮ್ಮ ರಾಜ್ಯದ ಜವಳಿ ಮಂತ್ರಿಗಳನ್ನ ಕರ್ಕೊಂಡು ಬರಲಿಕ್ಕೆ ನಾನು ಎಲ್ಲ ರೀತಿಯ ಸಹಕಾರವನ್ನು ನಾನು ಕೊಡ್ತೀನಿ. ಅವರೆಲ್ಲ ಸಹ ಮನವಿಯನ್ನು ಮಾಡಿಕೊಳ್ಳಿ. ಮೂರನೆಯದು, ಯಾರು ಸೂರತ್ನಿಂದ ಇಲ್ಲಿಗೆ ಸೀರೆಯನ್ನು ತಂದು ನೈತಾರೋ ಅವ್ರನ್ನ ಮನವೊಲಿಸುವಂತ ಕೆಲಸವನ್ನ ನಾವು ಸಹ ಬರ್ತೀವಿ, ಕರೀರಿ. ಇಲ್ಲ ಮನೆಗೆ ಹೋಗೋಣ. ದೇಹನೆತ್ತಿ ಕಾಂಪಿಟೇಷನ್ ಬೇಡ. ಕ್ಯಾನ್ಸರ್ ಇದ್ದಂಗೆ ಬೇಡಿ. ಇದು 100 ಜನ ನಮ್ಮಲ್ಲಿ ಅನಾದಿ ಕಾಲದಿಂದಲೂ ಸಹ ದೊಡ್ಡಬಳ್ಳಾಪುರದಲ್ಲಿ ನೇಕಾರಿಕೆಯನ್ನು ಮಾಡಿಕೊಂಡು ಅವ್ರ ಕುಟುಂಬವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ, ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ತೊಂದರೆ ಆಗ್ತಾ ಇದೆ ಇವತ್ತು ಅನ್ನೋದನ್ನ ಮನವರಿಕೆಯನ್ನು ಮಾಡಿಕೊಂಡು ಅಧಿಕಾರಿಗಳ ಸಭೆಯನ್ನ ಮಾಡಿ ಅವರ ಸಮ್ಮುಖದಲ್ಲಿ ಏನಾದರೂ ಒಂದು ತೀರ್ಮಾನವನ್ನು ತಗೊಳ್ಳೋಣ. ಹೋರಾಟಕ್ಕಿಂತ ಯಾರು ದೊಡ್ಡವರಲ್ಲ. ಇವತ್ತು ಎಲ್ಲಾ ಉದ್ಯಮಗಳಲ್ಲೂ ಕಾಂಪಿಟೇಷನ್ ಇದೆ. ನಾನಾ ನೀನಾ ಅಂತಂತ ಹೇಳಿ ಇದಕ್ಕೆ ಹೋರಾಟ ಬಹಳ ಮುಖ್ಯ. ಅವ್ರಿಗೂ ಮನವೊಲಿಸುವಂತ ಕೆಲಸ ಮಾಡೋಣ.
ಅಧಿಕಾರಿಗಳು ಕರೆದ ಏನ್ ಕ್ರಮ ಅವ್ರ ಮುಂದೆಲ್ಲ ತಗೊಳ್ಳೋಣ, ಬೇಡಿ ಈ ವ್ಯವಸ್ಥೆ ಮಾಡಬೇಡಿ, ನೀವು ನಮ್ಮ ಹೊಟ್ಟೆ ಮೇಲೆ ಹೊಡಿಬಿಡಿ. ಕಾರ್ಮಿಕರನ್ನು ಕರ್ಕೊಳ್ಳೋಣ, ನಾವು ಅವ್ರನ್ನ ಸಂರಕ್ಷಿತ ಬಂದು ನಮ್ಮ ಕಾರ್ಮಿಕರನ್ನೆಲ್ಲ ನೋಡ್ಲಿ. ಅವರು ಇಷ್ಟು ಜನಕ್ಕೆ ನಾವು ಅನ್ಯಾಯ ಮಾಡ್ತಾ ಇದೀವಿ, ನಾವು ಮಾಡೋದ್ ಬೇಡ ಅನ್ನೋದನ್ನ, ಇದು ಅತಿ ಹೆಚ್ಚಾಗಿ ಕೇಂದ್ರ ಸರ್ಕಾರ ಈ ಜವಾಬ್ದಾರಿಯನ್ನು ತಗೊಳ್ಬೇಕಾಗ್ತದೆ. ಇದನ್ನ ಇಲ್ಲ ಅಲ್ಲಿ ಕೊಡ್ತಕ್ಕಂಥ ಸೌಲಭ್ಯಗಳನ್ನ ನಮ್ಮ ರಾಜ್ಯಕ್ಕೆ ಕೊಟ್ಟು, ಈ ಬೆಳಗಾವಿ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ಆನೇಕಲ್ ಇರ್ಬೋದು, ಎಲ್ಲ ಕಡೆ ಕೊಡ್ಲಿ. ಕೊಟ್ಟಾಗ ನಾವು ಈ ವೃತ್ತಿಯನ್ನ ಮಾಡಿಕೊಂಡು ನಮ್ಮ ಜೀವನವನ್ನ ಸಾಗಲಿಕ್ಕೆ ಸಹಕಾರಿ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಮಾಡೋಣ. ಈ ಹೋರಾಟ ಮುಖ್ಯ. ಅವ್ರ ಮನವೊಲಿಸುವಂತ ಕೆಲಸ ಮಾಡೋಣ. ಯಾರು ಬೆಂಗಳೂರಾಗಿರ್ಲಿ ಇಲ್ಲ ಗುಜರಾತ್ ಇರಲಿ ಕರೆಯೋಣ, ಅದ್ರಲ್ಲೇನು ಆಗೋದಿಲ್ಲ. ನಾವು ಗಟ್ಟಿಯಾಗಿ ನಿಂತ್ಕೊಳ್ಳೋಣ. ಎಲ್ಲ ಸಂಘ ಸಂಸ್ಥೆಯವರು, ಎಲ್ಲ ಪಕ್ಷದವರು ನಿಂತ್ಕೊಂಡು ಕೇಳೋಣ. ದಯವಿಟ್ಟು ಇದು ಮಾಡಬೇಡಿ. ನಮ್ಮ ಜನಕ್ಕೆ ಸೂರ್ಯದಂಗ ಆಗ್ತದೆ, ಅವ್ರ ಮಕ್ಕಳ ವಿದ್ಯಾಭ್ಯಾಸ ಇದ್ದಂಗೆ ಆಗ್ತದೆ. ಈಗಲೂ ಪ್ರಯತ್ನ ಮಾಡಿ, ಏನು ನಿಂತಿಲ್ಲ ನಮ್ಮ ಪ್ರಯತ್ನ. ಸಾಕಷ್ಟು ವಿಚಾರಗಳಿವೆ. ಈ ಹೋರಾಟವನ್ನು ನಿರಂತರವಾಗಿ ನೀವು ಕರೆದಾಗ, ನೀವು ಜಾಸ್ತಿ ಜನ ಬಂದಾಗ ನಾವು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನಮಗೆ 2 ದಿನ ತಪ್ಪಿರೋ 3 ದಿನ ನೀವು ನೇಕಾರ ಹೋರಾಟ ಸಮಿತಿಯ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಬಂದು ನೀವು ತಿಳಿಸಿದಾಗ ನಾವು ನಿಮ್ಮ ಜೊತೆಯಲ್ಲಿ ಇರಲಿಕ್ಕೆ ನಾವು ಸದಾ ಸಿದ್ಧಿರ್ತೀವಿ. ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ನೇಕಾರ ಹೋರಾಟ ಸಮಿತಿಗೆ ಜೋರಾಗಿ ಹೇಳಿ, ನೇಕಾರ ಹೋರಾಟ ಸಮಿತಿಗೆ. ಯಾವುದೇ ಎಮೋಷನಲ್ ಹೋರಾಟಗಳು ಯಶಸ್ವಿ ಆಗೋದಿಲ್ಲ. ಇನ್ಸ್ಟೆಂಟ್ ಆಗಿ ಅದೇ ತಕ್ಷಣ ಯಾವುದೇ ಆದಂತಹ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ. ಯಾವುದೇ ಒಂದು ಹೋರಾಟಗಳು ನಿರಂತರವಾಗಿ ತಗೊಂಡು ಹೋದಾಗ ಮಾತ್ರನೇ ಯಶಸ್ವಿ ಸಿಗಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ನೇತಾರರಿಗೆ GST 5% ಇಂದ 100% ಮಾಡುವಾಗ ಇದು ಹನುಮಂತರಾಯಪ್ಪ ಅಣ್ಣವ್ರ ಹತ್ರ ಹೋಗ್ಬಿಟ್ಟು ನಾವು ಕೇಳಿದ್ವಿ, ಸರ್ ಈ ತರ ಆಗ್ಬಿಟ್ಟಿದೆ ಅಂತ. ಅವ್ರು ಹೇಳಿದ ಒಂದೇ ಮಾತು, ನನ್ನಿಂದ ಏನಾಗ್ಬೇಕಯ್ಯ ಅಂತ ಕೇಳಿದ್ರು. ಸರ್ ನೀವು ನಮ್ಮ ಜೊತೆಗೆ ಬರಬೇಕು. ಬೊಮ್ಮಾಯಿ ಅವರು, ಬಸವರಾಜ್ ಅವರು, ಬೊಮ್ಮಾಯಿ ಅವರು CM ಆಗಿದ್ರು. ಅವರು GST ಮಂಡಳಿ ಡೈರೆಕ್ಟರ್ ಆಗಿದ್ರು. ಅವ್ರನ್ನ ಭೇಟಿ ಮಾಡ್ಬೇಕು ಸರ್, ಅವರು ಹಣಕಾಸು ಮಂತ್ರಿ ಎಲ್ಲ ಬರ್ರಿ ಅಂತ ಹೇಳಿದ್ರು. ಕರ್ಕೊಂಡು ಹೋದ್ರು, ಅಪಾಯಿಂಟ್ಮೆಂಟ್ ತಗೊಂಡ್ರು. ನಾನು ನರಸಿಂಹ ಅವರು ಎಲ್ಲ ಹೋಗಿ ಅವ್ರ ಹತ್ರ ಬೆಳಿಗ್ಗೆ 10 ಗಂಟೆ ಹೋಗಿದ್ದು, ನಾಷ್ಟ ಮಾಡಿ ಹೋಗಿದ್ದು, ಸಂಜೆ 6 ಗಂಟೆವರೆಗೂ ಊಟ ಕೂಡ ಮಾಡ್ದಂಗೆ ಇರಿಸಿವಾಗ ಕುತ್ಕೊಂಡು ಅವ್ರ ಸಮಸ್ಯೆ ಹೇಳಿ, ಅವ್ರು ಅಲ್ಲಿ ಅದನ್ನ ಮಾತಾಡಿ 5% ಹಂಗೆ ಉಳಿಯೋಂಗ್ ಮಾಡಿದ್ರಲ್ಲಿ ಆ ಯಶಸ್ಸಲ್ಲಿ ಹನುಮಂತರಾಯಪ್ಪರು ಸಲ್ಬೇಕು. ಆ ಎಲ್ಲರೂ ಮಾಡಿದ್ದಾರೆ. ಅವ್ರು ಪ್ರಮುಖರು ಅಂತ ಹೇಳಕ್ಕೆ ಈ ಟೈಮಲ್ಲಿ ನಾನು ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಜೋಡಿ ಕ್ಷೇತ್ರಕ್ಕೆ GST ತೆಗಿಬೇಕು ಅಂತ ಹೇಳಿದಾಗ ಅದಕ್ಕೆ DVS ಅವರು ಮತ್ತು ಜನಿಯವರು ಮತ್ತು ಹನುಮಂತರಾಯಪ್ಪ ಅವರು ಡೆಲಿಗೇಟ್ಸ್ ಆಗಿ ಡೆಲ್ಲಿಗೆ ಹೋಗಿ ಯಾರ್ಯಾರನ್ನ ಕಾಣ್ಬೇಕು ಎಲ್ಲ ಕಂಡು ಅತ್ಯಂತ ಕಠಿಣ ಪ್ರಯತ್ನ ಮಾಡಿ ಬಂದ್ರು. ಅದು ಯಶಸ್ವಿ ಆಗ್ಲಿಲ್ಲ. ಬಟ್ ಎಲ್ಲ ಹೋರಾಟಗಳು ಯಶಸ್ವಿ ಆಗಲ್ಲ. ಯಾವುದೋ ಒಂದು ಆಗುತ್ತೆ, ಒಂದು ಆಗೋದಿಲ್ಲ. ಬಟ್ ಹೋರಾಟ ಮಾತ್ರ ನಿರಂತರವಾಗಿರ್ಬೇಕಾಗುತ್ತದೆ. ಮತ್ತು ಪವರ್ ರೂಮ್ ಮೀಸಲು ರಿಸರ್ವ್ ಆಕ್ಟ್ ಬಗ್ಗೆ ಹೇಳ್ಬೇಕು ಅಂದ್ರೆ 2024 ಅಕ್ಟೋಬರ್ 24ನೇ ತಾರೀಕು ನಂಜುಂಡೇಶ್ವರ ಚೌಟ್ರಿಯಲ್ಲಿ ದೊಡ್ಡಬಳ್ಳಾಪುರ ನೇಕಾರ ವೇದಿಕೆಯಿಂದ ಒಂದು ಮೀಟಿಂಗ್ ಕರೆದಿದ್ವಿ. ಇಲ್ಲಿ ಇರತಕ್ಕಂಥ ಎಲ್ಲ ಮುಖಂಡರು ಬಂದಿದ್ರು. ಎಲ್ಲರೂ ಹೇಳಿದ್ರು ಇದು ನಿರಂತರವಾಗಿ ತಗೊಂಡೋಗ್ಬೇಕು ಅಂತ. ಅದು ಆ ಮೀಟಿಂಗಿಗೆ ಕೊನೆ ಆಯ್ತು. ಯಾರು ಮತ್ತೆ ಪ್ರಯತ್ನ ಮಾಡಲಿಲ್ಲ. ಈಗ ಸಂಕಷ್ಟ ಬಂದಿದೆ, ಅದಕ್ಕೆಲ್ಲರೂ ಮುಂದೆ ಬಂದಿದ್ದೀವಿ. ಇದು ಇವತ್ತು ಒಂದಿನಕ್ಕೆ ಬಗೆಹರಿಸ್ಬಿಡ್ತದೆ ಅನ್ನೋ ಭ್ರಮೆ ಯಾರಿಗೂ ಬೇಡ. ನಿರಂತರವಾಗಿ ಈ ಹೋರಾಟನ ತಗೊಂಡೋಗ್ಬೇಕಾಗುತ್ತದೆ. ಈ ಕಾಯ್ದೆ ಜಾರಿಗೆ ಬರಬೇಕು ಅಂದ್ರೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಬೇಕಾಗುತ್ತೆ. ಕೇಂದ್ರ ಸರ್ಕಾರನೇ ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ನಾವು ಹಲವಾರು ಬಾರಿ ಮನವಿ ಕೊಡಬೇಕು. ಅಷ್ಟು ಸುಲಭ ಅಲ್ಲ. ಈ ಗಲ್ಲಿ ಕೂಗು ಟಿಲ್ಲಿ ಕೇಳಬೇಕು. ಏನ್ ಸರ್, ಗಲ್ಲಿ ಕೂಗು ಟಿಲ್ಲಿ ಕೇಳ್ಬೇಕಾ ಅಂತ ಹೇಳ್ತಾ, ಜೈ ಜವಾನ್, ಜೈ ಕಿಸಾನ್, ಜೈ ನೇತಾರ್. ನಾವೆಲ್ಲರೂ ಮುಂದಿನ ಪೀಳಿಗೆಗೆ ನೇಕಾರಿಕೆಯ ಬಗ್ಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕಾಗಿದೆ. ಇದು ನೇಕಾರರ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ನೇಕಾರರಿಗೆ ಅರಿವು ಮೂಡಿಸುವ ಪ್ರಯತ್ನ ನಮ್ಮದಾಗಿದೆ. ನನಗೆ ಸಹಕಾರ ನೀಡಿ ಮತ್ತು ಬೆಂಬಲ ನೀಡಿ. ಹಾಗೆಯೇ ಈ ವಿಡಿಯೋವನ್ನು ನಿಮಗೆ ಗೊತ್ತಿರುವಂತಹ ನೇಕಾರರೆಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಡನೆ ಹಂಚಿಕೊಳ್ಳಿ. ನೇಕಾರರಾದ ನೀವೆಲ್ಲರೂ ಸುಮ್ಮನೆ ಮೌನವಾಗಿ ಇರೋದ್ರಿಂದ ಪ್ರಯೋಜನ ಇಲ್ಲ. ಮಧ್ಯವರ್ತಿಗಳು ಕೊಡೋ ಹಾವಳಿಗಳಿಗೆ
ನೇಕಾರರು ತುತ್ತಾಗೋದು ಬೇಡ ಅಂತ ಹೇಳ್ತಾ ನಿಮ್ಮೊಂದಿಗೆ ಸದಾ ನಾವಿರ್ತೇವೆ. ನಮಸ್ಕಾರ.